ನೋ ವೇ ದುರ್ಗಾ, ನಿಮಗೆ ತಲೆಗಿಲೆ ಕೆಟ್ಟಿದ್ಯಾ? ಬಾಸು ನನ್ನ ಮಾತು ಕೇಳಿ ಬಾಸು. ಆಗಲ್ಲ ಅಂತ ಹೇಳ್ದೆ ತಾನೆ. ಅಲ್ಲ ಇವಾಗ ಬಂಟೋಸ್ ಹತ್ರ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ನಾನು ಹೇಳ್ತಿದ್ದೀನಲ್ವಾ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ. ಕೇಳಲ್ಲ. ಈ ಮನೇಲಿ ಏನೇನೋ ವಿಚಿತ್ರ ಘಟನೆಗಳು ನಡೀತಾ ಇದೆ. ಹೀಗಿರುವಾಗ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ನಿನಗಿದೆಲ್ಲ ವಿಚಿತ್ರ ಅಂತ ಅನ್ನಿಸ್ತಾ ಇಲ್ವಾ? ಬಾಸು, ವಿಚಿತ್ರ ಅಂತ ಅನಿಸ್ತಿರೋದಕ್ಕೇನೆ ಆ ಜಾಗಕ್ಕೆ ಹೋದ್ರೆ ಏನಾದ್ರೂ ಸುಳಿವು ಸಿಗ್ಬೋದು ಅಂತ ನಾನು ಹೇಳ್ತಿರೋದು. ದುರ್ಗಾ, ಅಲ್ಲಿ ಹೋದ್ರೆ ಉತ್ತರ ಸಿಗಲ್ಲ. ಅಲ್ಲಿ ಹೋದ್ರೆ ಸಿಗೋದು ಬ್ಯಾಡ್ ಮೆಮೊರೀಸ್. ನನಗೆ ಮತ್ತೆ ಮತ್ತೆ ಅದನ್ನ ಕೆತ್ಕಕ್ಕೆ ಇಷ್ಟ ಇಲ್ಲ ದುರ್ಗಾ, ದಯವಿಟ್ಟು ಅರ್ಥ ಮಾಡ್ಕೋ. ನಂಗೆ ಅರ್ಥ ಆಗುತ್ತೆ ಬಾಸು. ನಿಮ್ಮ ಹಳೆ ನೆನಪುಗಳನ್ನ ಮತ್ತೆ ಜೀವಂತ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಂಗೆ ಯಾಕೋ ಅನ್ನಿಸ್ತಿದೆ, ಅಲ್ಲಿ ಹೋದ್ರೆ ನಮ್ಗೇನಾದ್ರೂ ಒಂದು ಸುಳಿವು ಸಿಗ್ಬೋದು ಅಂತ. ನಾನು ಇಷ್ಟೊಂದು ಹೇಳ್ತಿದ್ದೀನಲ್ಲ, ಒಂದೇ ಒಂದ್ಸಲ ಬೋಸು ನನ್ನ ಮಾತು ಕೇಳಿ. ನನ್ಗೋಸ್ಕರ ಬೋಸು, ದಯವಿಟ್ಟು. ನೀನ್ ನನ್ನ ಮಾತು ಕೇಳು ದುರ್ಗಾ. ಪೊಲೀಸವರು ಅವತ್ತಿನ ಇಡೀ ಹುಡುಕಿದ್ರು, ಅವ್ರಿಗೆ ಒಂದೇ ಒಂದು ಕ್ಲೂ ಸಿಕ್ಕಿಲ್ಲ. ಅಂಥದ್ರಲ್ಲಿ ನಾವ್ ಇವಾಗ ಅಲ್ಲಿ ಹೋಗಿ ಹುಡುಕಿದ್ರೆ ಏನ್ ಸಿಗುತ್ತೆ ಹೇಳು? ನೀವ್ ಯಾಕೆ ಹಾಗೆ ಅನ್ಕೋತಿದ್ದೀರಾ? ಪೊಲೀಸರು ಅವ್ರ ಕೆಲಸನ ಅವ್ರು ಮಾಡಿರ್ತಾರೆ. ಆದ್ರೆ ಆ ಜಾಗದ ಮಹತ್ವ ಏನು, ನೀವು ಕಳ್ಕೊಂಡಿರೋ ನೆನಪುಗಳ ಭಾವನೆಗಳೇನು ಅಂತ ನಿಮಗ್ ಮಾತ್ರ ಗೊತ್ತಿರುತ್ತಲ್ವಾ? ಬೋಸು, ನಾವೀಗ ಪುಟ್ ಮೇಡಮ್ ಅಪ್ಪ ಅಮ್ಮ ಅಲ್ಲಿಗೆ ಹೋಗೋಣ. ನಿಮಗೆ ನಿಮ್ಮ ಮಗಳನ್ನ ವಾಪಸ್ ಪಡ್ಕೋಬೇಕು ಅನ್ನೋ ಆ ತುಡಿತಾ ಇದ್ದಾಗ ನಾವ್ ಅಲ್ಲಿಗೆ ಹೋದ್ರೆ ಏನಾದ್ರೂ ಕಾಣಿಸ್ಬೋದು. ಅವಾಗ ನಮ್ಗೊಂದ್ ಸಣ್ಣ ಸುಳಿವು ಸಿಕ್ಕಿದ್ರು ಸಾಕಲ್ವಾ? ದುರ್ಗಾ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೊಸು, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ಉದ್ದೇಶ ಇಷ್ಟೇನೆ, ಪುಟ್ ಮೇಡಮ್ ಮುಂದೆ ನೀವೇನು ತಪ್ಪು ಮಾಡಿಲ್ಲ, ನೀವು ನಿರಪರಾಧಿ ಅಂತ ಸಾಬೀತಾಗ್ಬೇಕು. ಅಲ್ಲ ಬಾಸು, ನೀವೇ ಯೋಚನೆ ಮಾಡಿ, ಇವಾಗ ನಾವ್ ಅಲ್ಲಿಗೆ ಹೋಗೋದ್ರಿಂದ ನೀವು ಮತ್ತೆ ಪುಟ್ ಮೇಡಮು ಮತ್ತೆ ಮೊದ್ಲಿನ ತರ ಆಗ್ತೀರಾ ಅಂದ್ರೆ ನಾವ್ ಈ ಸಣ್ಣ ಪ್ರಯತ್ನನ ಯಾಕೆ ಮಾಡಬಾರ್ದು? ದುರ್ಗಾ, ಇದೆಲ್ಲ ಆಗುತ್ತೆ ಅಂತ ನಿನಗೆ ಅನ್ಸುತ್ತಾ?